ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ, ಹಾಗೆ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಅಂತ ಅನ್ಕೊತೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಫ್ಯಾಮಿಲಿ ಆಲ್ಮೋಸ್ಟ್ ನೀವೆಲ್ಲ ಒಟ್ಟುಗೂಡ್ತೀರಾ. ಹಾಗಾಗಿ ಗೇಮ್ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ಯಾಮಿಲಿ ಜೊತೆ. ತುಂಬ ಎಂಟರ್ಟೈನ್ ಆಗಿರುತ್ತೆ. ತುಂಬಾ ನಕ್ಕಿದ್ದೀವಿ ನಾವಂತೂ. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಎಲ್ಲ ಮುಗಿದು ಇವಾಗ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಮಾರ್ನಿಂಗಿಂದ ತುಂಬಾ ಪರ್ಚೇಸಿಂಗ್ ಮಾಡಿದ್ದೀವಿ. ನಾವಿಲ್ಲದೆ ಮನೆ ಬಿಟ್ಟಿದ್ದು 11 ಗಂಟೆ ಮಾರ್ನಿಂಗ್. ಮನೆ ರೀಚ್ ಆಗ್ಬೇಕಾದ್ರೆ 5 o'clock. ಅಲ್ಲಿ ತನಕ ಶಾಪಿಂಗ್ ಮಾಡಿದ್ದೀವಿ. ಏನೇನು ಮಾಡಿದ್ದೀವಿ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಬರ್ತಾ ಹೋಗುತ್ತೆ, ನೀವು ನೋಡ್ತಾ ಇರಿ. ಗೈಸ್, ಇವಾಗ ನಾವು ಮಡಿಕೇರಿ ಹೊರಟಿದ್ದೀವಿ. ಶ್ರೇಯಾಂಶ್ನ ಪ್ರಮೋದ್ ಅವ್ರ ಜೊತೆನೇ ಬಿಟ್ಟೋಗೋಣ ಅಂತ. ಅಲ್ಲ ಶ್ರೇಯಾಂಶ್ಗೆ ಕಾಲು ಗಾಯ ಆಗಿದೆ, ಹಾಗಾಗಿ ಶ್ರೇಯಾಂಶ್ ಅಚ್ಚನ ಹತ್ರ ಇರ್ತಾನೆ ಇವತ್ತು. ನಾನು ಅಮ್ಮ ಜಯಮ್ಮ ಎಲ್ಲ ಹೊರಟಿದ್ದೀವಿ. ಇನ್ನು ಆಟೋಗೋಸ್ಕರ ವೆಯ್ಟಿಂಗ್. ಆಟೋ ನೋಡಿದ್ರೆ ಆಲ್ರೆಡಿ ಎಲ್ಲ ಬುಕ್ ಆಗಿದೆ. ಗೈಸ್, ನಾವು 10 ಗಂಟೆಗೆ ರೆಡಿಯಾಗಿ ಕಾದಿದ್ದು 11 ಗಂಟೆ ಆಗಬೇಕಾದ್ರೆ ಇವಾಗ ಆಟೋ ಬಂತು. ಇವಾಗ ನಾವು ಹೊರಟ್ವಿ. ಗೈಸ್, ನಾವಿವಾಗ ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಜೀನ್ಸಿ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ, ಅಮ್ಮವ್ರು ಹೋಗ್ತಾ ಇದ್ದಾರೆ. ಗೈಸ್, ಇವಾಗ ರಿಲಯನ್ಸ್ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಅವ್ರು ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ಟೆ ಮಾಡಿಸ್ಬಿಟ್ರು. ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ? ಮಾರ್ಕೆಟ್ ಹೋಗ್ತಾಯಿದ್ದೀವಿ. ಅಲ್ಲೋಗಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಅಲ್ಲಾದರೆ ಯಾರು ಕ್ಯಾಮ್ರಾ ಕಟ್ ಮಾಡಿ ವಿಡಿಯೋ ತೆಗಿಬೇಡಿ ಅಂತ ಹೇಳೋಕೆ ಇಲ್ಲ, ಯಾಕಂದರೆ ಎಲ್ಲ ನಮ್ಮ ಜನ ಅಲ್ಲ ಮೈ ಅಂತ ಆಗಿದೆ. ಗೈಸ್, ಇವಾಗ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಮ್ಮನೂ ಅಮ್ಮಾಯಿ ಯಾವ್ದು ಆರ್ಡರ್ ಮಾಡಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ನಾನು ಯಾವ್ದು ಆರ್ಡರ್ ಮಾಡಿದ್ದೀನಿ ಅಂತ ಬಂದಮೇಲೆ ಹೇಳ್ತೀನಿ. ಅಮ್ಮ ಮತ್ತು ಜಯಮ್ಮಾಯಿ ಮೂಸಂಬಿ ಜ್ಯೂಸ್ ಹೇಳಿದರು. ಇವಾಗ ತುಂಬ ಬಿಸಿಲಿರೋದ್ರಿಂದ ಯಾವುದು ಕುಡಿಯೋಕ್ಕೆ ಅನಿಸೋದಿಲ್ಲ ಗೈಸ್. ಹಾಗಾಗಿ ಇದಾದರೆ ಸ್ವಲ್ಪ ಹೆಲ್ತಿ ಅಲ್ವಾ, ಹಾಗೆ ಗ್ಲುಕೋಸ್ ಇರುತ್ತೆ. ಹಾಗಾಗಿ ಇವ್ರು ಮೂಸಂಬಿ, ನಾನು ಯಾವುದು ಅಂತ ಹೇಳ್ತೀನಿ ತಡೀರಿ, ನಂದು ಇನ್ನೂ ಬಂದಿಲ್ಲ. ಹೆಂಗಿದೆ ಮೈ ಅಮ್ಮ? ಹೆಂಗಿದೆ? ಚೆನ್ನಾಗಿದೆಯಾ? ಸಾಲ್ಟ್ ಎಲ್ಲ ಹಾಕಿದ್ದಾರಾ? ಇಲ್ಲ ಅಲ್ಲ, ಬರೀ ನನ್ನ ಬಂದು ಲೈಮ್ ಜ್ಯೂಸ್. ನಾನು ಎಲ್ಲೋದು ಲೈಮ್ ಇಲ್ಲ ಪೈನಾಪಲ್ಲೇ ತೊಗೊಳೋದು. ಅದೇ ಪೈನಾಪಲ್ ನನಗೆ ಇವಾಗ ಕುಡಿಬೇಕು ಅನಿಸ್ತಿಲ್ಲ, ಹಾಗಾಗಿ ಲೈಮ್ ತೊಗೊಂಡಿದ್ದೀನಿ. ಗೈಸ್, ಇವಾಗ ಲಂಚ್ ಮಾಡೋಣ ಅಂತ ಕುಷ್ಕಾ ಕಬಾಬ್ ತೊಗೊಂಡಿದ್ದೀವಿ. ಇವಾಗ ಇನ್ನು ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಮಾರ್ಕೆಟಿಗೆ ಹೋಗಬೇಕು. ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಬಾಕಿ, ಅದೆಲ್ಲ ಮಾಡಬೇಕು. ಇವಾಗ ಏನೇನು ಮಾಡ್ತೀನಿ ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಇವಾಗ ಅಚ್ಚನಿಗೂ ಮೋನು ಮಮ್ಮಂಗೂ ಶರ್ಟು ಪ್ಯಾಂಟ್ ತಗೊಳ್ಳೋಣ ವಿಶುಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹಾಗಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಮ್ಮ. ಇವಾಗ ಲಕ್ಷ್ಮಿ ಆಂಟಿ ಬಂದರು. ಸುಕುಮಾರ ಮಾಮಗೆ ಶರ್ಟ್ ತಗೊತೀನಿ ಅಂತ. ಹಾಗಾಗಿ ಎಲ್ಲರೂ ಕಪಲ್ಸ್ ಅವ್ರದ್ದು ಪಾರ್ಟ್ನರ್ಸಿಗೆ ಮ್ಯಾಚಿಂಗ್ ಶರ್ಟ್ ಪ್ಯಾಂಟ್ಸ್ ಎಲ್ಲ ತಗೊತಾ ಇದ್ದಾರೆ. ಇವಾಗ ಫೆಸ್ಟಿವಲ್ಗೆ ನನಗೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಬಂದಿದ್ವಿ. ಫುಲ್ ಶಾಪ್ ಹುಡುಕರು ನನಗೆ ಬೇಕಾಗಿರೋ ಥರ ಡ್ರೆಸ್ಸೇ ಸಿಗ್ತಾ ಇಲ್ಲ. ಆದರೂ ಇಲ್ಲಿ ನೋಡ್ತಾ ಇದ್ದೀನಿ ಸಿಗ್ಬೋದೇನೋ ಅಂತ. ನೋಡುವ ಸಿಗುತ್ತಾ ಅಂತ.
ಗೈಸ್ ಇವಾಗ ನಾವು ಇದೊಂದು ಶಾಪಿಗೆ ಬಂದಿದ್ದೀವಿ. ಸಾಂಬ್ರಾಣಿ ಹಾಕೋಕ್ಕೆ ಮಣ್ಣಿಂದು ಬರುತ್ತಲ್ಲ, ಅದನ್ನ ಇಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ನಮ್ಮನೇಲಿ ಡೈಲಿ ಸಾಂಬ್ರಾಣಿ ಹೊಗೆ ಹಾಕ್ತೀವಿ, ಹಾಗಾಗಿ ಅವತ್ತು ನೋಡಿದ್ವಿ ನಾವಿಲ್ಲಿ. ಓಕೆ, ನಾವಿವಾಗ ಉಸ್ಮಾನ್ ಶಾಪಲ್ಲಿದ್ದೀವಿ. ಫ್ರೈಡೆಲ್ಲ, ಹಾಗಾಗಿ ನಾವು ಮನೆಗೆ ಬೇಕಾಗಿರೋ ತರಕಾರಿ ಐಟಮ್ಸ್ ಎಲ್ಲ ತೊಗೊಳ್ಬೇಕಲ್ವ. ಓಕೆ, ಸಂತೆಗೆ ಹೋಗಿ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ. ಬಟ್ ಇವತ್ತು ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಹೋಗೋಣ ಅಂದ್ಕೊಂಡು ಇಲ್ಲೆಲ್ಲ ಪರ್ಚೇಸ್ ಮಾಡೋಕ್ಕೆ ಇವಾಗ ಬಂದಿದ್ದೀವಿ. ಗೈಸ್, ಅಲ್ಲಿ ಜಿನ್ಸಿ ಐಟಮ್ ತಗೊಂಡು ಇವಾಗ ಮಾರ್ಕೆಟ್ ಹೋಗೋಣ ಅಂತ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫಿಶ್ ಮಾರ್ಕೆಟ್, ಎಷ್ಟು ವೆರೈಟಿ ಫಿಶ್ ಇದೆ ಇಲ್ಲಿ. ಕಪ್ಪೆ ಚಿಪ್ಪು ಕೂಡ ಇದೆ. ಫಿಶ್ ಎಷ್ಟಿದೆ ಅಷ್ಟೇ ನೊಣಗಳು ಇದೆ ಇಲ್ಲಿ ನೋಡಿ. ಪ್ರಾನ್ಸ್, ಇಲ್ಲಿ ಎಷ್ಟು ದೊಡ್ಡ ಫಿಶ್ ನೋಡಿ ಅಲ್ಲಿ. ಇವಾಗ ಫಸ್ಟ್ ನಾವು ತೆಂಗಿನಕಾಯಿ ತಗೊಂಡು ಆಮೇಲೆ ತರಕಾರಿ ತಗೊಳೋಣ ಅಂತ ಈಗ ಫಸ್ಟ್ ತೆಂಗಿನಕಾಯಿ ತಗೊಳಕ್ಕೆ ಬಂದಿದ್ದೀವಿ. ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ತಗೊಳ್ಳೋ ಶಾಪ್, ಇಲ್ಲಿಗೆ ಬಂದಿದ್ದೀವಿ. ಈಗ ಅಮ್ಮ ತೆಂಗಿನಕಾಯಿನೂ ಮಸಾಲೆ ಐಟಮ್ಸ್ ತಗೊಂಡು ನೆಕ್ಸ್ಟ್ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿದರು, ಹಾಗಾಗಿ ಇವಾಗ ಮಸಾಲೆ ಐಟಮ್ ತಗೊತಾ ಇದ್ದಾರೆ ಜಯಮ್ಮಾಯಿ. ನೆಕ್ಸ್ಟ್ ಅಮ್ಮ ತಗೊಂಡಿದ್ದೆ, ಇನ್ನು ಮಾರ್ಕೆಟ್ ಒಳಗೆ ಹೊರಡ್ತೀವಿ. ಇವಾಗ ಕಡಲೆಕಾಳು, ಕಡಲೆಬೇಳೆ ಆ ಥರ ಐಟಮ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಚೆರ್ದಮ್ಮ ಇವಾಗ ಟೊಮೆಟೊ ಹಣ್ಣು ತಗೊತಾ ಇದ್ದಾರೆ ಅಮ್ಮ. ನಮಗೆ ಫೆಸ್ಟಿವಲ್ ಇವಾಗ ಇರೋದ್ರಿಂದ ನೆಕ್ಸ್ಟ್ ಕಮ್ಮಿಂಗ್ ಮಂಡೇ ಫೆಸ್ಟಿವಲ್, ಹಾಗಾಗಿ ಇವಾಗೆಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡಬೇಕು. ಎತ್ತರ ಮೈ 20 ರೂಪಾಯಿಗೆ 3. ಓಕೆ, ಇವಾಗ ಅಮ್ಮ ಜೀರಿಗೆ, ಸಾಸಿವೆ, ಆಯಿಲ್ ಆ ಥರ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಫೈನಲಿ ಇವಾಗ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಟ್ವಿ. ಇಲ್ಲಿರೋದು ಏನು ತರಕಾರಿಗಳಿದೆ ಅದನ್ನೇ ನಾರ್ಮಲಾಗಿ ನಾವು ಇವಾಗ ಪರ್ಚೇಸ್ ಮಾಡ್ತೀವಿ. ಆದರೂ ಮಾರ್ಕೆಟ್ ಒಂದ್ಸತಿ ನೀವು ನೋಡ್ಕೊಂಬಿಡಿ. ಇವಾಗ ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಲಂಚ್ ಟೈಮಲ್ಲ. ಸ್ವಲ್ಪ ಸಂಜೆ ಆಗ್ತಿದ್ದಂಗೆ ತುಂಬ ಜನ ಬರ್ತಾರೆ. ಅವು ಗಿಜಿ 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 ಸಂತೆ. ಓಕೆ, ಇದು ಮಾರ್ಕೆಟ್ ರೋಡಲ್ಲಿ ವಿಘ್ನೇಶ್ ಮೆಡಿಕಲ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಓಕೆ ಓಕೆ, ಊರ ಕಡೆ ಒಳ್ಳೆ ಮೆಡಿಸಿನ್ ಸಿಗುತ್ತೆ. ಯಾರಾದರೂ ಈ ಸೈಡ್ ಬಂದರೆ ಈ ಮೆಡಿಕಲಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲರದು ಸಿಗುತ್ತಲ್ಲ, ಮಕ್ಕಳಿಂದ ಇಟ್ಟು ದೊಡ್ಡವ್ರ ತನಕ ಎಲ್ಲರದು. ಥ್ಯಾಂಕ್ ಯು. ಹಾಂ ಗೈಸ್, ಅಲ್ಲಿ ಫಿಶ್ ಶಾಪಲ್ಲಿ ಫುಲ್ಲು ನೊಣಗಳಿತ್ತಲ್ಲ, ಹಾಗಾಗಿ ಫಿಶ್ ತಿನ್ನೋಕ್ಕೆ ಮನಸ್ಸಾಗಿಲ್ಲ. ಹಾಗಾಗಿ ಅಮ್ಮ ಮಟನ್ ತಗೊಳ್ಳೋಣ ಅಂತ ಈಗ ಮಟನ್ ಸ್ಟಾಲಿಗೆ ನಾವು ಜಯಮಾಯಿ ಬಂದಿದ್ದೀವಿ. ಇಬ್ಬರು ಮಟನ್ ತಗೊಂಡು ಹೋಗೋಣ ಅಂತ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಯಿತು. ಶ್ರೇಯಾಂಶಿಗೆ ಚಿಪ್ಸ್ ಬೇಕಂತ ಹೇಳಿದ, ಹಾಗಾಗಿ ಅಮ್ಮವ್ರ ಮಟನಲ್ಲಿ ಇನ್ನು ತಗೊಳ್ಳೋ ಅಷ್ಟರಲ್ಲಿ ಇಲ್ಲಿ ಚಿಪ್ಸ್ನ ಇಸ್ಕೊಳೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಗೈಸ್, ಚಿಪ್ಸ್ ತಗೊಂಡು ಕರೆಕ್ಟ್ ನಾನು ಆಟೋ ಹತ್ತಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಎಷ್ಟು ಜೋರು ಮಳೆ ಬರ್ತಾಯಿದೆ. ಇಲ್ಲಿ ನೋಡಿ ಶ್ರೇಯಾಂಶ್ ನಮಗೆ ವೆಯ್ಟ್ ಮಾಡ್ತಾ ನಿಂತಿದ್ದಾನೆ. ಶ್ರೇಯಾಂಶಿൻ്റെ അതല്ലേ ചോദിച്ചത് നിങ്ങൾ? ഓക്കെ, ಈಗ ಸಾಮಾನೆಲ್ಲ ಕೆಳಗೆ ಇಳಿಸ್ತಿರೋದು ಅಮ್ಮ ಕಲ್ಲಿನ കഴിച്ചിട്ട് ഇപ്പോൾ ഇറങ്ങുന്നത്.
ಗೈಸ್ ಇವಾಗ ಅಮ್ಮ ಶಾಪಿಂಗ್ ಮಾಡಿದೆಲ್ಲ ತೋರಿಸ್ತಾ ಇದ್ದಾರೆ ಏನೇನು ತಗೊಂಡು ಬಂದಿದ್ದು ಅಂತ. ಗೈಸ್ ಅಮೌಂಟ್ ಎಷ್ಟು ಇಟ್ಕೊಂಡು ಹೋದ್ರು ಸಾಕಾಗೋದಿಲ್ಲ, ತಗೊಂಡೋಗಿದ್ದಷ್ಟು ಖಾಲಿ ಆಗಿಬಿಟ್ಟಿದೆ. ನೋಡಿ ಇಲ್ಲೇ ಪ್ರಮೋದವ್ರು ಹೇಳ್ತಿರೋದು ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ, ಯಾವುದೇ ಅದು ಬೇಡ ತಂದಿದ್ದೀರಾ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ಹೇಳ್ತಾ ಇದ್ದಾರೆ. ಯಾವ್ದು ಹಾಂ ಒಗ್ಗರಣೆ ಡಬ್ಬ ನೀ ಕಚ್ಚಮ್ಮ ಓಪನ್ ಹಾಕಿಟ್ಟು ಕಾಣ್ಕ್ಯೂ. ಅಯ್ಯೋ ಇವನೊಬ್ಬ ಸನ್ನಿ ಕರಿಲಮ್ಮ ಅದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಜೀರಿಗೆ. ಇವನೇನು ತುಂಬ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ ನೋಡೋಕ್ಕೆ. ಕಲರ್ ಕಾಂಬಿನೇಷನ್ ಇದೊಳ್ಳೆ ನ್ಯಾಚುರಲ್ ಆಗಿ ಥರ ಕಾಣ್ತುಂಟಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯ್ತು. ಅದಕ್ಕೆ ಅಮ್ಮ ಇದು ತಗೊಳ್ಳೋಣ ಅಂತೇಳಿ ಇದು ಇಸ್ಕೊಂಡಿದ್ದೆ. ಮಗನೇ ಚೆನ್ನಾಗಿದೆಯಾ? ಹಾಂ ಅವರು ಯೂಟ್ಯೂಬ್ ಚಾನಲ್ ಅಲ್ವಾ, ನಮ್ಮದು ವಿಡಿಯೋ ಮಾಡಿ ಅಂತ ಹೇಳಿ ಅವ್ರದ್ದು ಮೆಡಿಕಲ್ ಚಾನಲ್ಲು. ಹಾಂ ಶ್ರೀಕುಟ್ಟಿ ಬೆರುವಲ್ಲ ಚೇಚಿ. ಇದಿಷ್ಟು ಇವಾಗ ಇದು ಹಾಂ ಇದೊಂದು ತಗೊಂಡಿದ್ದು. ಮತ್ತು ಇನ್ನು ಶ್ರೇಯಾಂಶಿಗೆ ತಗೊಂಡಿದ್ದು ಟವಲ್ ತೋರಿಸಿಮ್ಮ. ಟವಲ್ ಇದು ಶ್ರೇಯಾಂಶಿಗೆ ತಗೊಂಡಿರೋ ಟವಲ್ ಚೆನ್ನಾಗಿದೆ, ಸಾಫ್ಟ್ ಇದೆ ಟವಲ್ ಇದು. ಅಮ್ಮ ಇದು ಎಂದು ತುಳಿ ಇದು ಸಾಂಬ್ರಾಣಿ ಹೊಗೆ ಕೊಡೋಕ್ಕೆ. ಇವಾಗ ವೆಜಿಟೇಬಲ್ಸ್ ಮತ್ತು ಏನೆಲ್ಲ ಮಸಾಲೆ ಐಟಮ್ಸ್ ತಂದಿದ್ವಿ ಅದೆಲ್ಲ ನೀಟಾಗಿ ಎತ್ತಿಡೋಣ ಅಂತ ಎಲ್ಲ ಇಳ್ದಾಕಿ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ನಾನು ಇನ್ನೊಂದು ತೋರ್ಸೋಕ್ಕೆ ಮರ್ತದೆ ಅಮ್ಮ. ಇದೆರಡು ಬಾಕ್ಸ್ ಅದು ನಮ್ಮ ಮನೇಲಿ ಈ ಥರದ್ದೊಂದು ಸಣ್ಣದು ಇತ್ತಾಯ್ತಾ ಕಾಣಿಸ್ತಿಲ್ಲ. ಮತ್ತು ಇನ್ನೊಂದು ಮೆಷಿನ್ ಥರ ಬರುತ್ತಲ್ಲ ಅದು ನನಗೆ ಸೆಟ್ ಆಗೋದಿಲ್ಲ, ಹಾಗಾಗಿ ಇದು ಬೇಕಂತ ಹೇಳ್ಬಿಟ್ಟು ಇವಾಗ ತಗೊಂಡು ಬಂದಿದ್ದೀನಿ. ಚರ್ಮುರಿ ಆ ಥರ ಏನಾದರೂ ಮಾಡಬೇಕಾದ್ರೆ ತುರ್ಕೊಳಕ್ಕಾಗುತ್ತಲ್ಲ ಹಾಗಾಗಿ. ಓಕೆ ಐಟಮ್ಸ್ ಏನು ತಂದಿದ್ದೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ವಿ. ಹಾಗೆ ಒಗ್ಗರಣೆ ಡಬ್ಬಿ ತಗೊಂಡು ಬಂದಿದ್ವಲ್ಲ ಅದನ್ನ ಎಷ್ಟು ನೀಟಾಗಿ ಐಟಮ್ಸ್ ಜೋಡಿಸಿದ್ದೀನಿ ನೋಡಿ. ಮತ್ತು ಪ್ರಮೋದು ಶ್ರೇಯಾಂಶ್ ಇಬ್ಬರು ವಿರಾಜಪೇಟೆ ಹೋಗಿದ್ರು. ಶ್ರೇಯಾ ಕುಟ್ಟಿ ಮನೆಗೆ ಬರ್ತಿದ್ದಾಳೆ, ಅವಳನ್ನ ರಿಸೀವ್ ಮಾಡೋಕ್ಕೆ. ಇವಾಗಷ್ಟೇ ಮೇಕೆರೆ ತಲುಪಿದ್ರಂತೆ, ಇನ್ನೇನು ರೀಚ್ ಆಗ್ತಾರೆ. ನೋಡೋಣ ಬಂದ್ರ ಅಂತ ನೋಡೋಣ ಬನ್ನಿ. ಇವಾಗಷ್ಟೇ ರೀಚ್ ಆದರು. ಹುಟ್ಟಿಟ್ಟು ಬನ್ನ നിങ്ങൾ അയച്ചിട്ട് വരി നോക്കട്ടെ. ಹಾಯ್ ಓಕೆ ಫೈನಲಿ ಎಲ್ಲರೂ ಮನೆ ರೀಚ್ ಆದರು. ಬೇಗ ಎತ್ತಿಯಲ್ಲ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಕೂತಿದ್ದೀವಿ. ಇವತ್ತಿನ ಸ್ಪೆಷಲ್ ಬಂದು ಓಟ್ ದೋಸೆ, ಕೋಳಿ ರೊಟ್ಟಿ, ಗೀ ರೈಸ್, ಮಟನ್ ಕರಿ. ನಲ್ಲಂಡ ಸನ್ನಿ ಹೆಂಗಿದೆ? ಥ್ಯಾಂಕ್ ಯು. ಇವತ್ತಿನ ಕಿವಿ ಮಾತು: ಯಾರ ಬಗ್ಗೆ ಆಗಲಿ ತಪ್ಪು ತಿಳಿಯುವ ಮುನ್ನ ಅವರ ಪರಿಸ್ಥಿತಿಯ ಬಗ್ಗೆ ತಿಳಿಯಲು ಪ್ರಯತ್ನಿಸಿರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.